ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ. ಪುಟ 332. ಸಾರಿಗೆಯು ನಗರಕ್ಕೆ ಹತ್ತಿರವಿರುವ ಸ್ಥಳಗಳನ್ನು ಮೌಲ್ಯ, ಜಾಗ ಮತ್ತು ಪರಿಗಣಿಸಲಾದ ಸುತ್ತಮುತ್ತಲ ಪ್ರದೇಶಗಳಿಗೆ ಅನುಗುಣವಾಗಿ ಮೌಲ್ಯಮಾಪನ ಮಾಡಲಾಗುತ್ತದೆ. ಅಂತಹ ಕಾನೂನು ಅದರ ಅಂಗೀಕಾರದ 10 ವರ್ಷಗಳ ನಂತರ ಕಾರ್ಯರೂಪಕ್ಕೆ ತರಲು ರಿಯಲ್ ಎಸ್ಟೇಟ್ ಮೌಲ್ಯಗಳನ್ನು ಕಡಿಮೆ ಮಾಡುವ ತಕ್ಷಣದ ಪರಿಣಾಮಗಳನ್ನು ಹೊಂದಿರುತ್ತದೆ ಮತ್ತು ಅದು ಕಾರ್ಯಗತಗೊಳ್ಳುವ ಹೊತ್ತಿಗೆ ಲಕ್ಷಾಂತರ ಎಕರೆಗಳು ಮತ್ತು ಸಾವಿರಾರು ಪಟ್ಟಣ ಭಾಗಗಳು ಯಾರಿಗಾದರೂ ಮುಕ್ತವಾಗಿರುತ್ತವೆ. ಅವುಗಳನ್ನು ಬಳಸುವವರು ಮೌಲ್ಯಮಾಪನ ಮಾಡಿದ ಬಾಡಿಗೆಗಳನ್ನು ಪಾವತಿಸಬೇಕು. ಮಿಸ್ಟರ್ ಹೆನ್ರಿ ಜಾರ್ಜ್ ಅವರು 3ನೇ ಪೋಪ್ ಲಿಯೋರವರಿಗೆ ಒಂದು ಮುಕ್ತಪತ್ರ ಎಂಬ ಶೀರ್ಷಿಕೆಯ ಕರಪತ್ರವನ್ನು ಪ್ರತ್ಯುತ್ತರವಾಗಿ ಪ್ರಕಟಿಸಲು 3ನೇ ಪೋಪ್ ಲಿಯೋ ಕಾರ್ಮಿಕರ ಕುರಿತು ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಿದರು ಎಂಬ ಅಂಶದ ಪ್ರಯೋಜನವನ್ನು ಪಡೆದರು. ನಮ್ಮ ವಿಷಯದಲ್ಲಿ ಕೆಲವು ಒಳ್ಳೆಯ ಆಲೋಚನೆಗಳು ಮತ್ತು ಜೊತೆಗೆ ಸಿದ್ಧಾಂತ ಮತ್ತು ಚರ್ಚೆಯಡಿಯ ಸಿದ್ಧಾಂತದ ಮುಂದಿನ ಹೇಳಿಕೆಗಳನ್ನು ನೀಡಿದರು. ನಾವು ಇದನ್ನು ಮುಕ್ತಹಸ್ತದ ಪ್ರತಿ ಮಾಡಿ ಈ ಕೆಳಗೆ ರಚಿಸಿದ್ದೇವೆ. ಮುಂದಿನ ಶೀರ್ಷಿಕೆ ಕಾರ್ಮಿಕರ ಬೆರಗುಗೊಳಿಸುವ ಪ್ರಶ್ನೆಗೆ ಉತ್ತರವಾಗಿ ಒಂದು ಅಂತಿಮ ಸುತ್ತೋಲೆಗೆ ಮಿಸ್ಟರ್ ಹೆನ್ರಿ ಜಾರ್ಜ್ ಅವರು 3ನೇ ಪೋಪ್ ಲಿಯೋರವರಿಗೆ ಬರೆದ ತೆರೆದ ಪತ್ರದ ಒಂದು ಸಾರ. An extract from an open letter by Mr. Henry George to Pope Leo III in answer to the letters encyclical on the perplexing labor question. ಕ್ರಿಸ್ತನು ಬಡಗಿಯ ಮಗನಾಗಿ ತಾನೂ ಬಡಗಿಯ ಕೆಲಸ ಮಾಡುವ ಮೂಲಕ ದುಡಿಮೆಯಿಂದ ಒಬ್ಬರ ರೊಟ್ಟಿಯನ್ನು ಹುಡುಕಿಕೊಳ್ಳುವುದರಲ್ಲಿ ನಾಚಿಕೆ ಪಡಬೇಕಾದದ್ದು ಏನೂ ಇಲ್ಲ ಎಂದು ತೋರಿಸಿದರು ಎಂದು ತಿಳಿಸುವಲ್ಲಿ ನಿಮ್ಮ ಪವಿತ್ರತೆಯು ಅದರ ನಿಜವಾದ ಮಹತ್ವವನ್ನು ಕಳೆದುಕೊಂಡಿದೆ ಎಂದು ನನಗೆ ತೋರುತ್ತದೆ. ಹೀಗೆ ಹೇಳುವುದು ಬಹುತೇಕ ಜನರನ್ನು ಸುಲಿಗೆಯನ್ನೇನೂ ಮಾಡದಿರುವ ಮೂಲಕ ಪ್ರಾಮಾಣಿಕತೆಯಲ್ಲಿ ಆಶಾಭಂಗ ಪಡುವಂಥದ್ದೇನೂ ಇಲ್ಲವೆಂದು ತೋರಿಸಿದಂತಿದೆ. ಎಲ್ಲ ಮನುಷ್ಯರನ್ನು ದುಡಿಯುವವರು, ಭಿಕ್ಷುಕರು ಹಾಗೂ ಕಳ್ಳರು ಎಂದು ವರ್ಗೀಕರಿಸುವುದು ಎಷ್ಟು ಸತ್ಯ ಎಂದು ನೀವು ಪರಿಗಣಿಸಿದರೆ, ಕ್ರಿಸ್ತನು ಭೂಮಿಯ ಮೇಲೆ ಇದ್ದಾಗ ಕೆಲಸ ಮಾಡುವವನಲ್ಲದೆ ಬೇರೇನೂ ಆಗಿರುವುದು ಅಸಾಧ್ಯವೆಂದು ನೀವು ನೋಡುತ್ತೀರಿ. ಧರ್ಮಶಾಸ್ತ್ರವನ್ನು ನೆರವೇರಿಸಲು ಬಂದವನು ಕ್ರಿಯೆ ಮತ್ತು ಮಾತಿನ ಮೂಲಕ ಕಾರ್ಮಿಕ ನಿಯಮವನ್ನು ಪಾಲಿಸಬೇಕು. ಕ್ರಿಸ್ತನು ಭೂಮಿಯ ಮೇಲಿದ್ದಾಗಿನ ಜೀವಿತವು ಈ ನಿಯಮವನ್ನು ಎಷ್ಟು ಸಂಪೂರ್ಣವಾಗಿಯೂ ಮತ್ತು ಎಷ್ಟು ಸುಂದರವಾಗಿಯೂ ವಿವರಿಸಿದೆ ಎಂಬುದನ್ನು ನೋಡಿ. ಶಿಶುತ್ವವು ದೌರ್ಬಲ್ಯದಲ್ಲಿ ನಮ್ಮ ಈ ಐಹಿಕ ಜೀವನವನ್ನು ಪ್ರವೇಶಿಸಿದ ಪ್ರಕಾರ ಪ್ರತಿಯೋರ್ವರೂ ಪ್ರವೇಶಿಸಬೇಕೆಂದು ನೇಮಿಸಲ್ಪಟ್ಟಿದೆ. ಅವರು ಪ್ರೀತಿಯಿಂದ ನೈಸರ್ಗಿಕ ಕ್ರಮದಲ್ಲಿ ಸಲ್ಲಿಸಲ್ಪಟ್ಟದ್ದನ್ನು, ಶ್ರಮದಿಂದ ಭದ್ರಪಡಿಸಿದ ಜೀವನಾಧಾರವನ್ನು ಪ್ರೀತಿಯಿಂದ ಗಳಿಸಲ್ಪಡಬೇಕು. ಒಂದು ಪೀಳಿಗೆಯ ಅದರ ತಕ್ಷಣದ ಉತ್ತರಾಧಿಕಾರಿಗಳಿಗೆ ಋಣಿಯಾಗಿದೆ. ಪ್ರಬುದ್ಧತೆಗೆ ಬಂದ ಅವರು ತಮ್ಮ ಸ್ವಂತ ಜೀವನಾಧಾರವನ್ನು ಸಾಮಾನ್ಯ ದುಡಿಮೆಯಿಂದ ಗಳಿಸಿದರು. ಅದರಲ್ಲೂ ಹೆಚ್ಚಾಗಿ ಪುರುಷರು ಅದನ್ನು ಗಳಿಸಬೇಕು ಮತ್ತು ಸಾಧಿಸಬೇಕು. ನಂತರ ಉನ್ನತ ಅತ್ಯುತ್ತಮ ಕಾರ್ಮಿಕ ಕ್ಷೇತ್ರಕ್ಕೆ ಹಾದುಹೋದ ಅವರು ನೈತಿಕ ಮತ್ತು ಆಧ್ಯಾತ್ಮಿಕ ಸತ್ಯಗಳ ಬೋಧನೆಯಿಂದ ತಮ್ಮ ಜೀವನಾಧಾರವನ್ನು ಗಳಿಸಿದರು. ಕೃತಜ್ಞತೆಯಿಂದ ಕೇಳುವವರ ಪ್ರೀತಿಯ ಅರ್ಪಣೆಗಳಲ್ಲಿ ಅದರ ಭೌತಿಕ ವೇತನವನ್ನು ಪಡೆದರು ಮತ್ತು ಮೇರಿಯು ಆತನ ಪಾದಗಳನ್ನು ತೊಳೆಯಲು ಬೆಲೆಬಾಳುವ ದುಬಾರಿ ಸುಗಂಧ ತೈಲವನ್ನು ಆತನು ನಿರಾಕರಿಸಲಾಗಲಿಲ್ಲ. ಅದರಂತೆಯೇ ಆತನು ತನ್ನ ಶಿಷ್ಯರನ್ನು ಆರಿಸಿಕೊಂಡಾಗ ಅವರು ಭೂಮಾಲೀಕರ ಅಥವಾ ಇತರರ ದುಡಿಮೆಯಿಂದ ಬದುಕುವ ಇತರ ಏಕಸ್ವಾಮ್ಯಗಾರರ ಬಳಿಗೆ ಹೋಗಲಿಲ್ಲ. ಆದರೆ ದುಡಿಮೆಯು ಉನ್ನತ ಕ್ಷೇತ್ರಕ್ಕೆ ಕರೆದು ನೈತಿಕ ಹಾಗೂ ಆಧ್ಯಾತ್ಮಿಕ ಸತ್ಯಗಳನ್ನು ಬೋಧಿಸಲು ಕಳುಹಿಸಿಕೊಟ್ಟಾಗ ಅವರು ಒಂದು ಕಡೆ ನಿರಾಸಕ್ತಿ ಇಲ್ಲದೆ ಅಥವಾ ಮತ್ತೊಂದು ಕಡೆ ಅವನತಿಯ ಭಾವನೆ ಇಲ್ಲದೆ ಅಂತಹ ಶ್ರಮಕ್ಕೆ ಪ್ರೀತಿಯ ಪ್ರತಿಫಲವನ್ನು ತೆಗೆದುಕೊಳ್ಳುವಂತೆ ಹೇಳಿದನು. ಆಳು ತನ್ನ ಕೂಲಿಗೆ ಅರ್ಹನು ಎಂದು ಅವರಿಗೆ ಹೇಳುವುದಾಗಿತ್ತು. ಹೀಗೆ ನಾವು ಬಿಗಿ ಹಿಡಿಯುವುದನ್ನು ತೋರಿಸುತ್ತಾರೆ. ಎಲ್ಲ ಶ್ರಮವೂ ದೈಹಿಕ ಶ್ರಮ ಎಂದು ಕರೆಯಲ್ಪಡುವುದಿಲ್ಲ. ಆದರೆ ಯಾರಾದರೂ ಐಹಿಕ, ಭೌತಿಕ, ದೈಹಿಕ ಅಥವಾ ಆತ್ಮಿಕ ಜೀವನದ ಪರಿಪೂರ್ಣತೆಯನ್ನು ಸೇರಿಸಲು ಮಾಡಿದರೆ ಅದೂ ಒಂದು ದುಡಿಮೆಯೇ.